ಭಾರತ ದೇಶ 7 ಸಂಸ್ಥೆಗಳಿದ್ದು ಈ ಎಲ್ಲ ಬಂದಾಗಿದಾವೆ. ಇರೋದು ಒಂದು ಉಳಿದದ್ದು ಅದು ಇವತ್ತು ದಿವಸ ವಿದ್ಯುತ್ ಸಹಕಾರಿ ಸಂಸ್ಥೆ ಹುಕ್ಕೇರಿ. ಆ ಸಂಸ್ಥೆಗೆ ಬಹಳ ದೇಶದಾಗಿನ ಜನ ಭೇಟಿ ಕೊಡ್ತಾರೆ. ಹೆಂಗೆ ನಡೆದೈತಿ ಏನು ನಡೆದೈತಿ ಅನ್ನೋದ್ರ ಬಗ್ಗೆ ಭೇಟಿ ಕೊಡ್ತಾರೆ. ಅದನ್ನು ಇವತ್ತು ದಿವಸ ಪ್ರಶಂಸನೀಯ ಮಾಡೋದನ್ನು ಬಿಟ್ಟು ಇವತ್ತು ದಿವಸ ಮತ್ತು ಒಂದು ಕಡೆ ಹೇಳ್ತಾರೆ ಈ ಹಳಿ ಕ್ಯಾಂಡಿಡೇಟ್ಗಳು ಬದಲಾಯಿಸಬೇಕಾಗೈತಿ. ಒಬ್ಬ ಹಂಗೆ ಹೇಳ್ತಾನೋ ಒಬ್ಬ ಹಿಂಗೆ ಹೇಳ್ತಾನೋ, ದೊಡ್ಡವೇನತ್ತಾನೋ ಇವ್ರನ್ನ ಇಟ್ಕೊಂಡೇ ಇರ್ತಾನೋ, ಸಣ್ಣವತ್ತಾನೋ ಇದ್ರ ಒಂದು 4-5 ಕೊಳ್ಳಿ ಹರಿಯಾಕಬೇಕು, ಮತ್ತೊಬ್ಬತ್ತಾನು ಎಲ್ಲಾನ ಕೊಳ್ಳಿ ಹರಿಯಾಕಬೇಕು. ಮತ್ತು ಇವ್ರು ಮಣಿಸಿ ಬಂದಾಗ ಅನ್ಕೋತ ಹೋದ್ರೆ ಏನು ಮಾಡಕ್ಕೆ ಸಿಕ್ತದೆ? ಏನು ಮಾಡೋಕ್ಕಾಗಂಗಿಲ್ಲ. ಈಗ ನೋಡಿರಿ ನೀವು ಬಹುಶಃ ಇಲ್ಲಿ ನಮ್ಮದೇನು DCC ಬ್ಯಾಂಕ್ ಇಲೆಕ್ಷನ್ ಆಯ್ತು, ಹಂಗಾಗಿ ಕಿತ್ತೂರಾಗಿ ನಡೆದೈತೆ. ಅಲ್ಲಿ ಕಿತ್ತೂರಾಗ ಹೆಂಗೆ ನಡೆದೈತಿ? ಬಾಬಾ ಸಾಹೇಬ್ ಪಾಟೀಲ್ MLA ಅವರು, ನಮ್ಮ ಸಹೋದರ ಮಿತ್ರರು, ಇನಾಮದಾರ್ ಅವರು ನಮ್ಮ ಹಿರಿಯ ಸಚಿವರಾಗಿರ್ತಕ್ಕಂಥ ಅವರು ಸುಪುತ್ರರು, ಎರಡು ನನ್ನ ಕಣ್ಣ. ಬಾಬಾ ಸಾಹೇಬ್ ಪಾಟೀಲು ನನ್ನ ಕಣ್ಣ, ಇನಾಮದಾರು ನನ್ನ ಕಣ್ಣ. ಖರೆ ಇವ್ರು ಏನು ಮಾಡಿದಾರು? ಬಾಬಾ ಸಾಹೇಬ್ ಒಬ್ಬ ಬೆಂಬಲ ಕೊಟ್ಟಿದ್ದಾರೆ, ಇನಾಮದಾರು ಒಬ್ಬಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅಂದ್ರೆ ಲಿಂಗಾಯತ ಬಡವಗಾರ ಕೊಟ್ಟಿರ್ಬೇಕು ನಾವು. ಖರೆ ನಾವು ಲಿಂಗಾಯತ ವಿರೋಧಿಗಳಲ್ಲ. ಲಿಂಗಾಯತರು ಎಂದು ನಾವು ವಿರೋಧ ಮಾಡಿಲ್ಲ. ಆದ್ರೆ ಲಿಂಗಾಯತರ ಬಡದಾಡಕ್ಕೆ ಹತ್ತೋದಕ್ಕೆ ಮಾತ್ರ ಅಗದಿ ಕಾರ್ಯಕ್ರಮ ಕೂಡಿ ಹಾಕ್ತಾರೆ. ಜಿಲ್ಲಾ ಹೆಂಗೆ ಆಗ್ತಾರಂದ್ರೆ ಇವತ್ತು ಅವರು ಜಿಲ್ಲಾದಾಗ ಹೆಂಗೆ ಅವ್ರು ನಡೆದೈತೆ ಅಂದ್ರೆ ಇವ ಅವನ ಕ್ಯಾಂಡಿಡೇಟ್, ಇವ ನಮ್ಮ ಕ್ಯಾಂಡಿಡೇಟ್, ಎಲ್ಲರಿಗೂ ಒಂದು 10-20 ಲಕ್ಷ ಹೋಗ್ಯೋದು. ಯಾವ್ದು ಬಂದ್ರು ಅವ್ರದಲ್ಲ, ಹಂಗೆ ಇವತ್ತು ದಿವಸ ಈ ರಾಜಕೀಯ ಒಂದು ವ್ಯವಸ್ಥೆಯನ್ನು ತಂದು ಉಳಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾ ಹೇಳೋದು ಒಂದ, ಇವತ್ತು ಯಾವ ಸಮಾಜವನ್ನು ಬಿಡಾಕತ್ತೀರಿ? ಇವತ್ತು ನಾ ಹೇಳ್ತಾ ಇದ್ದೀನಿ, ಇವತ್ತು ವಸಂತರಾವ್ ಪಾಟೀಲ್ರು ಇಡೀ ಬೆಳಗಾವಿ ಜಿಲ್ಲೆ ಹುಲಿ ಅನ್ಸ್ಕೊಂಡಂತ ವಸಂತರಾವ್ ಪಾಟೀಲ್ರು ಇವತ್ತು ದಿವಸ ಹಾಲ್ಮತ್ ಸಮಾಜದವ್ರನ್ನ ವ್ಯವಸ್ಥಿತವಾಗಿ ಕಡೆಗಾಣಿಸಿದಿರಿ. ಅದ್ರ ಜೊತೆಗೆ ಜೈನ್ ಸಮಾಜವನ್ನು ಇವತ್ತು ದಿವಸ ರಾವಸಾಬಣ್ಣ ಪಾಟೀಲ್ ಇರ್ಬೋದು, ಅಥವಾ ಉತ್ತಮ್ ಇರ್ಬೋದು, ವೀರಕುಮಾರ್ ಪಾಟೀಲ್ ಇರ್ಬೋದು, ಅವ್ರನ್ನು ಸಹಿತ ಇವತ್ತು ದಿವಸ ವೀರಕುಮಾರ್ ಆಲ್ಮೋಸ್ಟ್ ಆಲ್ ಇವ್ರ ಜೊತೆಯವರು, ಅವರು ಮಂತ್ರಿ ಆಗಿದ್ದವರು. ಆದರೆ ಇವತ್ತಿನ ದಿವಸ ಅವರು ಭವಿಷ್ಯವನ್ನು ಮಾಡಬೇಕಾಗಿತ್ತು. ಖಾಯಂ ವೀರಕುಮಾರ್ ಪಾಟೀಲ್ ಅವ್ರ ಜೊತೆಗೆ ಇರ್ತಿದ್ರು. ಜೈನ್ ಸಮಾಜ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 3.5 ಲಕ್ಷ ಜನ ಅದಾರ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆ ಸಮಾಜಕ್ಕಾಗಿ ಇವತ್ತು ದಿವಸ MLCಯನ್ನು ತ್ಯಾಗ ಮಾಡಿ ಅವ್ರು ಕೊಟ್ಟು ಅವ್ರನ್ನ ಆರಿಸ್ತಂದ್ರೆ ಇವ್ರಿಗೆ ಹೌದತ್ತೀನಿ ನಾನು ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲ ಸಮಾಜಗಳನ್ನು ಬೆನ್ನು ಹತ್ತಿ ಮುಗಿಸುವಂಥ ಕಾರ್ಯಕ್ರಮ, ಆ ಕಾರ್ಯಕ್ರಮಗಳಿಗೆ ಇವತ್ತು ದಿವಸ ನಾವು ಬಲಿಯಾಗಬಾರ್ದು, ನಮ್ಮ ತಾಲೂಕಾ ಬಲಿಯಾಗಬಾರ್ದು, ನಮ್ಮ ಜಿಲ್ಲೆ ಬಲಿಯಾಗಬಾರ್ದು ಅನ್ನೋ ಮಾತನ್ನು ಹೇಳಿದ್ದೇನೆ. ಈಗ ಹೇಳ್ತಾರೋ DCC ಬ್ಯಾಂಕ್ ನಮ್ಮನ್ನ ಆಟ ಬರ್ತಾವ, ನಿಮ್ಮನ್ನ ಇಟ್ಟು ಬರ್ತಾವ ಎಲ್ಲ ಹೇಳ್ತಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಇವ್ರು ಹೆಂಗೆ ಆಳ್ತಾಡೋ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ DCC ಬ್ಯಾಂಕಿಗೆ ಈ ಸಲ ಪ್ರಜ್ಞಾವಂತ ಮತದಾರರಾಗಿದ್ದಾರೆ. ಎಂದೂ DCC